ಚಿನ್ನುಗೇನಂದೆ ನೀನು? ನಿನ್ನ ತಂದೆ ತಾಯಿ ಕಣ್ಣೀರ್ಗೂ ಕರಗ್ದಿರ ಕಲ್ಲು ಹೃದಯ ಅಂತ ಹೇಳ್ದೆ ಅಲ್ಲ? ಮಾ, ನಿನಗೆ ಅಂಗುಲಿಮಾಲ ರಾಕ್ಷಸನ್ ಕತೆ ಗೊತ್ತಾ? ಮನುಷ್ಯರ ಬೆರಳುಗಳನ್ನೇ ಕೊರಳು ಹಾರ ಮಾಡ್ಕೊಳ್ತಿದ್ದ ಕ್ರೂರ ರಾಕ್ಷಸ, ಕಲ್ಲು ಹೃದಯದವನು. ಅಂತ ಕ್ರೂರ ರಾಕ್ಷಸನ ಹೃದಯನೇ ಬುದ್ಧನ ಪ್ರೀತಿ ಮಾತಿಗೆ ಕರಗಿ ಕಣ್ಣೀರಾಗೋಯ್ತಂತೆ. ಮಾ, ನೀನು ಕಲ್ಲು ಹೃದಯದವಳಲ್ಲ. ನಿನಗೊಂದು ವಿಷಯ ಹೇಳ, ನಿನಗೆ ಹೃದಯನೇ ಇಲ್ಲ. ಚಿನ್ನು ಕೂಡ ಯಾರೋ ಹೆತ್ತ ತಾಯಿ ಮಗಳು ಅಂತ ನನ್ನ ಹೆತ್ತ ತಾಯಿ ನಿನಗೆ ಯಾಕಮ್ಮ ಅರ್ಥ ಆಗ್ತಿಲ್ಲ? ಯೋಚನೆ ಮಾಡ್ಬೇಡಮ್ಮ. ನನ್ನ ತಂಗಿ ನಿನಗೆ, ನಿನ್ ಮನೆಗೆ ಹೊರೆಯಾಗಿರಲ್ಲ. ನನ್ನ ತಂಗಿನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರಿಗೋಸ್ಕರ ಚಂದ ಕಾಣಬೇಕು? ಈ ಅಂದ ಚಂದ ಎಲ್ಲ ಕಟ್ಕೊಂಡು ನನಗೇನಾಗಬೇಕಾಗಿದೆ? ನನ್ನ ಕಾಡಿನ ಬೆಳೆದಿಂಗಳು, ಕಾಡು ಬೆಳೆದಿಂಗಳಿಗೆ ಯಾವ ಬೆಲೆನೂ ಇಲ್ಲ, ಯಾವ ಅರ್ಥನೂ ಇಲ್ಲ. ನನ್ನ ಕಾಡಲ್ಲಿ ಅರಳಿದ ಮಲ್ಲಿಗೆ ಹೂ, ಯಾವ ದೇವ್ರ ಮುಡಿಗೂ ಏರದ ದುರಾದೃಷ್ಟದ ಮಲ್ಲಿಗೆ ಹೂ. ಏನ್ ತಾತ, ವಾಕಿಂಗ್ ಹೋಗಿಲ್ವಾ ಇವತ್ತು? ಇದು ಕ್ಯಾಲೆಂಡರ್ ನೋಡ್ಕೊಂಡು ಬದುಕಾಗತ್ತೇನೋ? ಇವತ್ತು ಭಾನುವಾರ. ವಾಕಿಂಗ್ ಅಂತ ಪಾರ್ಕಿಗೆ ಹೋದ್ರೆ ಹೇಗಿರುತ್ತೆ ಗೊತ್ತಾ? ಕಾಲಿಡೋಕೆ ಜಾಗ ಇರಲ್ಲಪ್ಪ. ಅದಕ್ಕೆ ಭಾನುವಾರ ವಾಕಿಂಗ್ ಕ್ಯಾನ್ಸಲ್. ವಾಕಿಂಗ್ ಹೋಗದೆ ಇರೋದಕ್ಕೆ ಎಂತೆಂತ ಬ್ಯೂಟಿಫುಲ್ ಆಗಿರೋ ರೀಸನ್ಗಳು ಉಟ್ಕೊಂಡಿರ್ತೇವೆ ನೋಡು. ಇರು ಇವತ್ತು ವಾಕಿಂಗ್ ಹೋಗಿಲ್ಲ. ಅಟ್ ಲೀಸ್ಟ್ ಬಾಗಿಲು ತೆಗೆದಾದ್ರೂ ನಾನು ಕಂಪೆನ್ಸೇಟ್ ಮಾಡ್ಕೋತೀನಿ. ನಾನೇ ಬಾಗಿಲು ತೆಗಿತೀನಿ. ಇರು. ಓ ಹಲೋ ಪ್ರಭಾಕರ್, ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ಏನ್ರಿ ಪ್ರಭಾಕರ್, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ? ದಿನ ಅಲ್ಲ ಸರ್, ದಶಕಗಳೇ ಕಳೆದು ಹೋಯ್ತು. ಚಂದು, ಯಾರು ಗೊತ್ತಾಯ್ತಾ? ನಿಮ್ಮ ತಂದೆ ಕ್ಲೋಸ್ ಫ್ರೆಂಡ್ ಪ್ರಭಾಕರ್. ನೆನಪಿಲ್ವಾ? ಏನ್ ತಾತ ಹೀಗ್ ಕೇಳ್ತೀರಾ? ನನ್ನ ಕಂಪ್ನಿ ಜವಾಬ್ದಾರಿ ವಹಿಸ್ಕೊಂಡಾಗ ಇವರೇ ತಾನೇ ನನ್ನ ಬೆನ್ನೆಲುಬಾಗಿದ್ದಿದ್ದು. ಇವತ್ತು ನಾನು ಈ ಸ್ಥಿತಿಗಿರೋದಕ್ಕೆ ಇವರು ಕಾರಣನೇ. ನಾನು ಹೇಗ್ ಮರೆಯಕ್ಕಾಗತ್ತೆ ಅದನ್ನ? ನಿನ್ ತಂದೆನೇ ನನ್ನ ಎದುರಿಗೆ ನಿಂತು ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಚಂದನ್. ಒಂದೇ ಬೇರು 100 ಕೊಂಬಿನ ಮರ ಅಂತಾರಲ್ಲ, ನಿನ್ ಮಾತು ಹಾಗೆ ಅನ್ನಿಸ್ತಿದೆ. ಅಣ್ಣ ಹೇಗಿದ್ದೀರಾ? ಅದ್ಗೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪಾರ್ವತಿ, ನೀನ್ ನೋಡ್ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಲ್ಲ ನಿಮ್ ಹಾರೈಕೆ ಅದ್ಗೆ. ನನಗ್ ಗೊತ್ತಿತ್ತು ನೀವು ಒಂದಲ್ಲ ಒಂದಿನ ನಮ್ಮ ಮನೆಗೆ ಬಂದೇ ಬರ್ತೀರಾ ಅಂತ. ಆದ್ರೆ ಕಾರಣ ಗೊತ್ತಿರ್ಲಿಲ್ಲ, ಈಗ್ಲೂ ಗೊತ್ತಿಲ್ಲ. ಪಾರ್ವತಿ, ನನ್ ಮಗನ್ ಮದ್ವೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಯೋಣ ಅಂತ ಬಂದೆ. ಅಯ್ಯೋ, ಮೊನ್ನೆ ಹೆಗಲ ಮೇಲೆ ತಾಡ್ಸಿದ್ ಕೂಸದು, ಅದಕ್ ಮದ್ವೆನಾ? ನಂಬಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿ ಹೇಳ್ತಾ ಇದೀಯ ಪಾರ್ವತಿ. ಅಲ್ಲಮ್ಮ, ನಿನ್ ಮಗನಿಗೂ ನೀನ್ ಮದುವೆ ಮಾಡ್ತಾ ಇದೀಯ.
ಅವ್ರ ಮಗನ ಮದುವೆ ಬಗ್ಗೆ ಆಶ್ಚರ್ಯ ಪಡ್ತಾ ಇದೀಯಾ? ಕಾಲ ಯಾರಿಗೂ ಕಾಯಲ್ಲಮ್ಮ. ನಮ್ಮ ಮಾವನವ್ರ ಕೈಲ್ಕೊಡು. ನನ್ನ ಮಗನ ಮದುವೆ ತಾವು ಮನೆ ಮಂದಿಯವ್ರು ಎಲ್ಲರೂ ಬಂದು ನನ್ನ ಮಗ ಸೊಸೆಗೆ ಆಶೀರ್ವಾದ ಮಾಡಬೇಕು. ಖಂಡಿತ ಬರ್ತೀನಿ. ಅಂದ್ಹಾಗೆ ನೀವು ಅಷ್ಟೇ ನನ್ನ ಮಗನ ಮದ್ವೆಗೆ ಬರಬೇಕು. ನಾನೇ ಖುದ್ದಾಗಿ ಬಂದು ಕರಿತೀನಿ. ಒಂದು ಮಾತು ಹೇಳಬೇಕು, ನನ್ನ ಮಗನ ಮದುವೆನ ಬೆಂಗಳೂರಲ್ಲಿ ಮಾಡ್ತಿಲ್ಲ, ನಮ್ಮ ಮನೆ ದೇವ್ರ ಸನ್ನಿಧಿಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬೆಂಗಳೂರಿಂದ 3 ಗಂಟೆ ಪ್ರಯಾಣ, ಬೇಸರ ಮಾಡ್ಕೋಬೇಡಿ. ಮನೆ ದೇವರ ಸನ್ನಿಧಿಯಲ್ಲಿ ಮದುವೆ ಮಾಡ್ತಾ ಇದ್ದೀರಾ, ಅದಕ್ಕಿಂತ ಭಾಗ್ಯ ಬೇಕಾ? ಒಳ್ಳೇದೇ ಬಿಡಿ. ಅದಕ್ಕೂ ಒಂದು ಕಾರಣ ಇದೆ ಅಪ್ಪಾಜಿ. ಅಲ್ಲಿ ಮದುವೆ ನಡೆಯೋದೇ ಒಂದು ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿ ಮದುವೆ ಸತಿಪತಿಗಳು ಸಾಯೋ ತನಕ ಸುಖವಾಗಿರ್ತಾರೆ ಅನ್ನೋ ಪ್ರತೀತಿ ಇದೆ. ಅದಕ್ಕೋಸ್ಕರನೇ ನನ್ನ ಮಗನ ಮದುವೆನ ಅಲ್ಲೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನಿನ್ನ ನಿರ್ಧಾರ ಸರಿ. ಯಾವ ದೇವಸ್ಥಾನದಲ್ಲಿ ಮದ್ವೆ? ಆತ್ಮಲಿಂಗೇಶ್ವರನ್ ದೇವಸ್ಥಾನ. ತುಂಬಾ ಫೇಮಸ್ಸು. ನಂಬಿದ ಭಕ್ತರನ್ನ ಕೈ ಬಿಡದೇ ಇರೋ ದೇವರು ಅಂತ ಸುತ್ತ ಹತ್ತೂರಲ್ಲೂ ನಂಬಿಕೆ ಇದೆ. ನೀವೆಲ್ಲ ಖಂಡಿತ ಬರಲೇಬೇಕು. ಖಂಡಿತ ಬರ್ತೀವಿ. ನೀವಿಷ್ಟು ಹೇಳಿದ್ಮೇಲೆ ಬರ್ದೇ ಇರಕ್ಕಾಗುತ್ತಾ? ನಮ್ಮನ್ನೆಲ್ಲ ನೆನಪು ಮಾಡ್ಕೊಂಡು ಕರಿಯಕ್ ಬಂದಿದ್ದೀರಲ್ಲ, ಅದೇ ನಮ್ಮ ಭಾಗ್ಯ. ಖಂಡಿತ ಬರ್ತೀವಿ. ಚಂದನ್, ನಾನು ನಿನ್ನ ತಂದೆ ಬರೀ ಬಿಸ್ನೆಸ್ ಪಾರ್ಟ್ನರ್ ಮಾತ್ರ ಅಲ್ಲ, ಪ್ರಾಣ ಸ್ನೇಹಿತರು ಕೂಡ. ಆದರೆ ಅವನನ್ನು ಉಳಿಸ್ಕೊಳ್ಳೋ ಭಾಗ್ಯ ನಮ್ಗಿರ್ಲಿಲ್ಲ. ಅದು ನಮ್ಮ ದೌರ್ಭಾಗ್ಯ. ಹಾ, ಆದರೆ ನೀನು ಬಂದು ಅವನ ಜಾಗ ತುಂಬಬೇಕು. ಶ್ಯೂರ್ ಅಂಕಲ್, ಬಂದೇ ಬರ್ತೀನಿ. ಸರಿ, ನಾವಿನ್ ಬರ್ತೀವಿ ಪಾರ್ವತಿ. ಒಂದ್ ನಿಮಿಷ ರಾಮು. ಖಂಡಿತ ಏನು ಬೇಡ, ಎಲ್ಲರ ಮೇಲೂ ಕಾಫಿ ತಿಂಡಿ ಟೀ ಕುಡ್ದು ಸಾಕಾಗಿದೆ. ನಾವು ಬರ್ತೀವಿ, ಮರಿಬಾರ್ದು, ಖಂಡಿತ ಬರಬೇಕು. ನಾವಿಬ್ರು ಎಲ್ಲಿ ದೂರ ಹೋಗ್ಬಿಡ್ತೀವೋ ಅಂತ ಆತಂಕ ಕಾಡ್ತಿದೆ ಕಣೋ. ಆ ಕೆಟ್ಟ ಕಲ್ಪನೆಗಳನ್ನ ನಾನು ಎಷ್ಟೇ ದೂರ ಮಾಡಿದ್ರು ಮತ್ತೆ ಮತ್ತೆ ಬಂದು ಕಾಡ್ತಿದೆ ಕಣೋ. ತುಂಬಾ ಭಯ ಆಗ್ತಿದೆ ಚಂದು. ಇದನ್ನೆಲ್ಲ ಇಷ್ಟು ದಿನ ನನ್ನ ಹತ್ರ ಯಾಕೆ ಹೇಳಿಲ್ಲ ಶ್ರುತಿ? ಇಂಥ ಕಲ್ಪನೆಗಳನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡಾಗಲೇ ಕಡಿಮೆ ಆಗೋದು. ಈಗ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾನೆ ಇದ್ದಾಗ ಇಂಥ ಕಲ್ಪನೆಗಳು ಬರೋದು ಸಹಜನೇ. ನಮ್ಮ ಕನಸುಗಳಿಗೆ ಏನಾದರೂ ಆಗ್ಬಿಟ್ರೆ ಅನ್ನೋದು ಭಯ ಇರುತ್ತೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ ಬಿಡು. ಇಂಥ ಕಲ್ಪನೆಗಳು ಬಂದಾಗ ಭಯ ಬೀಳ್ಬಾರ್ದು, ಅದ್ರ ಬದಲು ನಕ್ಬಿಡ್ಬೇಕಷ್ಟೆ. ನೋಡು, ನನ್ನಿಂದ ನಿನ್ನನ್ನು ಯಾರೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವಿಬ್ರು ಹುಟ್ಟಿರೋದೇ ಒಟ್ಟಿಗೆ ಬದುಕೋದಕ್ಕೆ. ಈಗ ನಿನ್ ಮಾತು ಕೇಳಿ ನನ್ನ ಮನ್ಸಿಗೆ ನಿರಾಳ ಆಗ್ತಿದೆ ಚಂದು. ಈಗ ನೆಮ್ಮದಿಯಿಂದ ಊಟ ಮಾಡು, ನಾನೇ ತಿನ್ನಿಸ್ತೀನಿ. ಓಕೆ? ಕುಮುದ, ಇದೆಲ್ಲ ಆಗ್ಬೇಕು ಅಂದ್ರೆ ಚಂದನ್ ಮದುವೆ ನಡಿಬೇಕು. ಯಾವ ಕಾರಣಕ್ಕೂ ಮದುವೆ ನಿಂತು ಹೋಗಲ್ಲ ತಾನೆ? ಮನೋಜ್, ಅನಗತ್ಯವಾಗಿ ಯಾಕೆ ಏನೇನೋ ಯೋಚನೆ ಮಾಡ್ತೀಯಾ? ಆ ರೀತಿ ಏನೂ ಆಗಲ್ಲ. ಚಂದು ಎಂಗೇಜ್ಮೆಂಟ್ಗೆ ಮನೆಯವರೆಲ್ರಿಗೂ ನಾನೇ ಬಟ್ಟೆ ತಗೊಂಡು ಬಂದಿದ್ದೀನಿ. ಈ ಜಗತ್ನಲ್ಲಿ ಚಂದು ಮತ್ತೆ ಶ್ರುತಿ ಮದುವೆನ ಯಾರಿಂದನೂ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ನೀನ್ ಹೇಳ್ದಾಗೆ ಎಲ್ಲ ನಡೆದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಕೆಲವು ಸಲ ಮದುವೆ ಮನೇಲಿ ಇನ್ನೇನ್ ತಾಳಿ ಕಟ್ಟಬೇಕು ಅನ್ನುವಾಗ ಎಷ್ಟೋ ಮದುವೆಗಳು ನಿಂತು ಹೋಗಿದಾವೆ. ಅದಕ್ಕೆ ಹೇಳಿದೆ ಅಷ್ಟೇ. ಅಪ್ಪ ಮನೋಜ್,
ಏನೆಲ್ಲ ಯೋಚನೆ ಮಾಡ್ತೀಯ ನೀನು? ಈ ಕುಮುದ ಇರೋ ತನಕ ಚಂದು ಮದ್ವೆ ನಿಂತು ಹೋಗಲ್ಲ, ಆಯ್ತಾ? ಓಕೆ. ಮನೋಜ್, ತುಂಬಾ ಹೊತ್ತಾಯ್ತು. ರಾತ್ರಿ ಲೇಟಾಗಿ ಮನೆಗೆ ಹೋದ್ರೆ ಇನ್ನು ಅಮ್ಮ ಪ್ರಶ್ನೆ ಮಾಡ್ತಾಳೆ. ನಾ ಹೊರಡ್ತೀನಿ. ನಿಜ, ನಿಂತರ ಮದುವೆ ಆಗದೆ ಇರೋ ಹುಡುಗಿರು ಮನೆ ಬಿಟ್ಟು ಜಾಸ್ತಿ ಹೊತ್ತು ಇರಬಾರ್ದು. ಆಯ್ತಾಯ್ತು, ನಡಿ ಹೋಗೋಣ. ಇರೋ, ಬಿಲ್ ಬರಲಿ, ನೀನ್ ಬಿಲ್ ಬೇರೆ ಕೊಡ್ಬೇಕು. ಅಪ್ಪ, ಬಿಲ್ನ ನಾನೇ ಕೊಡ್ತೀನಿ, ಆಯ್ತಾ? ಒಂದ್ ನಿಮಿಷ, ವಾಶ್ರೂಮ್ ಹೋಗಿ ಬರ್ತೀನಿ. ಓಕೆ, ಹೋಗ್ಬಾ. ಏ ಚಂದು, ಇದು ನಿಮ್ ಕಾರ್ ಅಲ್ವಾ? ಅರೆ ಹೌದು, ಬೆಳಿಗ್ಗೆ ಕುಮ್ದತ್ತೆ ತಗೊಂಡೋಗಿದ್ರು. ಮೋಸ್ಟ್ಲಿ ಅವರು ಇದೇ ಹೋಟ್ಲಿಗೆ ಬಂದಿರ್ಬೇಕು ಅನ್ಸುತ್ತೆ. ವಾವ್, ನೈಸ್. ಕುಮುದ ಚಿಕ್ಕಿನೂ ಇದೇ ಹೋಟೆಲ್ ಅಲ್ಲಿ ಇದ್ದಾರಾ? ಕಾಯಣ್ವಾ. ಹೀಗೆ ಇನ್ನು ಎಷ್ಟು ದಿವಸ ಕುಮುದ? ನೋಡು, ಒಟ್ಟಿಗೆ ಇರೋ ಟೈಮಲ್ಲಿ ಬಿಟ್ಟು ಹೋಗ್ತೀಯಾ? ಮನೋಜ್, ನಿನ್ಗೆ ಹೇಳಿದ್ದನ್ನೇ ಎಷ್ಟು ಸರಿ ಹೇಳಬೇಕು? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ನಾನು ಮಾಡಿರೋ ಪ್ಲಾನ್ನ ಶುರು ಮಾಡುವಂಥ ಸಮಯ. ಇಂಥ ಟೈಮಲ್ಲಿ ನೀನು ಹೀಗೆಲ್ಲ ಮಾತಾಡಿದ್ರೆ ಹೇಗೆ? ನಾವಿಬ್ರು ಮದುವೆ ಆಗಿರೋ ವಿಷಯ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ನಮ್ಮ ಕತೆ ಮುಗೀತು ಅಷ್ಟೆ. ಅಯ್ಯೋ, ಅದನ್ನೆಲ್ಲ ಬಿಟ್ಟು ಹಾಕು. ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಒಟ್ಟಿಗೆ ಇದ್ರೆ ಆಗೋಯ್ತು. ಏಯ್, ಒಂದ್ ನಿಮಿಷ, ನನ್ನ ಮೊಬೈಲ್ ಬಿಟ್ಟು ಬಂದಿದ್ದೀನಿ. ನೀನು ಪಾರ್ಕಿಂಗ್ ಲಾಟಲ್ಲಿರು, ನಾನು ಬರ್ತೀನಿ. ಓಕೆ. ಏ ಚಂದು, ಚಿಕ್ಕಿ,